ಪರ್ಸ್ನಲಿ ಸುದೀಪ್ ಸರ್ ಅಂದರೆ ಅತಿಯಾದ ಗೌರವ ಇದೆ. ಆ್ಯಂಡ್ ನಾನು ಯಾರ ಮುಂದೆ ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಸುದೀಪ್ ಸರ್ ಅಂತ ಬಂದಾಗ ಆ ರೆಸ್ಪೆಕ್ಟ್ಗೆ ಆಟೋಮೆಟಿಕ್ಕಾಗಿ ತಲೆ ಬಗ್ಗತ್ತೆ. ನಾನು ಒಬ್ಬರೇ ಮಾವುತಾ ಇರೋದು, ಅದು ಸುದೀಪ್ ಸರ್. ಯಾರ್ಯಾರು ಆನೆಗಳು ಅಂದ್ಕೊಂಡು ಬಂದಿದ್ದಾರೋ ಅಥವಾ ಇನ್ನೊಂದು ಅಂದ್ಕೊಂಡು ಬಂದಿದ್ದಾರೋ ಅವ್ರನ್ನೆಲ್ಲ ಪಳಗಿಸಿರೋರು ಅವರೊಬ್ಬರೇ. ಯಾರು ಆ ಥರ ಟ್ರೋಲ್ ಮಾಡಿದಾರೋ ಅವ್ರ ಬಾಯಾರಿಕೆ ಎಲ್ಲ ನಿಜ ಆಗಲಿ, ಆದಷ್ಟು ಕಂಪ್ನಿಗಳು ನಿಜ ಆಗಲಿ, ಅದಷ್ಟು ಪ್ರಾವಿಜನ್ ಸ್ಟೋರ್ಸ್ ನಿಜ ಆಗಲಿ ಅಂತ ಬಯಸ್ತೀನಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಆ್ಯಂಡ್ ಫ್ರಮ್ ದ ಡೇ ಒನ್ ಒಳಗಡೆ ಕಾಲಿಟ್ಟಾಗಿಂದ ತುಂಬ ಕಾನ್ಫಿಡೆಂಟ್ ಆಗಿದೆ, ನಾನು ಬಂದಿದೆ ಕಪ್ ಗೆಲ್ಲಕ್ಕೆ, ಕಪ್ ಗೆಲ್ತ್ಕೊಂಡು ಹೋಗ್ತೀನಿ ಅಂತ. 4 ಜನನ ಹಾಕಿ ರೊಟೇಟ್ ಮಾಡ್ತಾ ಇರ್ಬೇಕಾರೆ ವೆನ್ ಯು ಆರ್ ಔಟ್, ಹೌ ಶಾಕಿಂಗ್ ಇಟ್ ವಾಸ್ ಟು ಯು? ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆವಾಗ ಎಲಿಮಿನೇಟ್ ಆಗ್ತೀನಿ ಅಂತ. ಬಟ್ ಹೊರಗಡೆ ರೊಟೇಷನ್ ಸ್ಟಾಪ್ ಆಗಿ ಹೊರಗಡೆ ಬಂದು ಕಣ್ಣಿಗೆ ಪಟ್ಟಿ ಕಟ್ಟಿದಾಗ ಫೈನ್, ಇಟ್ಸ್ ಓವರ್, ಲೆಟ್ಸ್ ಸಿ ವಾಟ್ಸ್ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ ಅಷ್ಟೇ. ಅಂದರೆ ನಾನು ಗೆಲ್ಲಬೇಕಾಗಿತ್ತು ಅಂತ ಡೆವಿಸ್ಟೇಟ್ ಆಗಿದ್ದಾಗಲಿ, ಬ್ರೇಕ್ ಡೌನ್ ಆಗಿದ್ದಾಗಲಿ, ನಾಟ್ ಫೀಲ್ ಇಟ್. ದಟ್ ಇಸ್ ನಾಟ್ ಯುವರ್ ಕ್ಯಾರೆಕ್ಟರ್ ಅಗೇನ್. ನೋ, ಮುಗೀತು ನನ್ನ ಆಟ. ಒಂದು ರನ್ನಿಂಗ್ ರೇಸ್ ಓಡ್ತಾ ಇದ್ವಿ. ಈ ರೇಸ್ನಲ್ಲಿ ನನಗೆ ಲೈನ್ ಕ್ರಾಸ್ ಮಾಡೋದಕ್ಕೆ ಮುಂಚೆ ಬೇರೆಯವ್ರು ಕ್ರಾಸ್ ಮಾಡಿದ್ರು. ಸೊ ಇಟ್ಸ್ ಓಕೆ, ದೇರ್ ಇಸ್ ನೆಕ್ಸ್ಟ್ ರೇಸ್ ಅಂತ. ಬಟ್ ನಿಮ್ಗೆಲ್ಲ ಅನ್ಸುತ್ತಾರೆ ಈ ರೇಸಲ್ಲಿ ನಾನು ಲೈನ್ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಬ್ರು ಕ್ರಾಸ್ ಮಾಡಿದ್ರು ಅಂದರೆ ಅವರು ನಿಮಗಿಂತ ಫಿಟ್ ಆ ಪ್ಲೇಸಿಗೆ ಅನಿಸುತ್ತಾ ನಿಮಗೆ? ನಿಮ್ಗೆಲ್ಲ ಅನಿಸಿದೆ? ಯಾಕಂದರೆ ಫ್ರಮ್ ದ ಡೇ ಒನ್ನಿಂದ ಒಂದು ಕಡೆ ನನ್ನ ಕೈ ಇರುತ್ತೆ, ಇನ್ನೊಂದು ಕಡೆ ಕಾರ್ತಿಕ್ ಕೈ ಇರುತ್ತೆ ಅಂತೀರ. ಕಾರ್ತಿಕ್ ಕೈ ಎಲ್ಲೇ ಇತ್ತು, ಇನ್ನು ಈ ಕಡೆ ನಿಮ್ಮ ಮೇಲೆ ಇನ್ನಿಬ್ಬರಿದ್ರು. ಅವ್ರಿಗೆ ಕಂಪೇರ್ ಮಾಡಿದ್ರೆ ವಿನಯ್ ಸರ್, ಇದು ನಾವು ನಮ್ಮ ಸಾಮರ್ಥ್ಯದಿಂದ ಓಡೋ ರೇಸ್ ಆಗಿದ್ದಿದ್ರೆ ಆ ಲೈನ್ನ ಯಾವಾಗಲೂ ಕ್ರಾಸ್ ಮಾಡಿಬಿಡ್ತಿದ್ದೆ. ಇದು ಜನರು ನೋಡಿ ವೋಟ್ ಮಾಡಿ ಎಲ್ಲೂ ರಿಗ್ ಮಾಡ್ದಿರ ಜೆನ್ಯೂನ್ ಆಗಿ ಬರೋವಂಥ ವೋಟ್ಸಿಂದ ಆಗಿರೋವಂಥ ಒಂದು ಕಾಂಪಿಟೇಷನ್. ಆ ವೇದಿಕೆಗೆ ಒಂದು ಮರ್ಯಾದೆ ಇದೆ, ಅದನ್ನು ನಡೆಸ್ಕೊಡ್ತಾ ಇರೋ ಸುದೀಪ್ ಸರ್ಗೆ ಒಂದು ಮರ್ಯಾದೆ ಇದೆ. ಅದೆಲ್ಲೂ ಅಲ್ಲಿ ಹೆಚ್ಚು ಕಡಿಮೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ಜನರು ಕೊಟ್ಟಿರೋವಂಥ ಪ್ರೀತಿ ಕೋಟಿಗಟ್ಟಲೆ ಇದೆ ಅಲ್ಲಿ. ಆ ಲೈನ್ ಕ್ರಾಸ್ ಮಾಡಿದೆ, ಥರ್ಡ್ ರನ್ನರ್ ಅಪ್ ಆಗಿ ಮಾಡಿದೆ. ಬಟ್ ಆ ಥರ್ಡ್ ರನ್ನರ್ ಅಪ್ನಲ್ಲೂ ಕೋಟಿಗಟ್ಟಲೆ ವೋಟ್ಸ್ ಬಂದಿತ್ತಲ್ಲ, ಆ ಖುಷಿ ಇದೆ ನನಗೆ. ಒಂದು. ಎರಡನೇದು ಬಂದು ನಾನು ಬೆಳಗ್ಗೆಯಿಂದ ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನೋಡ್ತಾ ಇದ್ದೀನಿ, ಬರೀ ಕರ್ನಾಟಕದಲ್ಲ, UAE, ದುಬೈ, ಸಿಂಗಪೂರ್, ಕೆನಡಾ, ನ್ಯೂಯಾರ್ಕ್, ಟೈಮ್ ಸ್ಕ್ವೇರ್, ಅಲ್ಲೊಂದು ಬಿಲ್ ಬೋರ್ಡ್ಸ್ನಲ್ಲೆಲ್ಲ ನನ್ನ ಫ್ಯಾನ್ಸು ಅವ್ರ ಖುಷಿನ ವ್ಯಕ್ತಪಡಿಸಿದ್ದಾರೆ, ವೋಟಿಂಗ್ನ ಕೇಳಿದ್ದಾರೆ. ಇದೆಲ್ಲ ನೋಡಿದಾಗ ಗೆಲುವು ಅನ್ನೋದು ನನಗೆ ತುಂಬ ಚಿಕ್ಕದಾಗಿ ಕಾಣಿಸ್ಬಿಡ್ತು. ಅಂದರೆ ಜನರನ್ನ ಗೆದ್ದಿದ್ದೀನಿ ನಾನು, ಇಷ್ಟು ಮನಸ್ಸುಗಳನ್ನ ಗೆದ್ದಿದ್ದೀನಿ. ಆ್ಯಂಡ್ ಲೈಕ್ ಐ ಸೆಡ್, ಪೀಪಲ್ಸ್ ಚಾಂಪಿಯನ್ ಅನ್ನೋ ಒಂದು ಹ್ಯಾಶ್ಟ್ಯಾಗು ಓಡ್ತಾ ಇದೆ. ಅದು ನನಗೆ ವಿನ್ನಿಂಗ್ ಆ್ಯಂಡ್ 50 lakhs ಆ್ಯಂಡ್ ಕಾರು ಇತ್ಯಾದಿಗಳಿಗಿಂತ ಇದು ಸಾಕು ಸರ್. ಆ್ಯಂಡ್ ಸೆಕೆಂಡ್ ಥರ್ಡ್ ಪೊಸಿಷನ್ ಕೂಡ ಹೈಯೆಸ್ಟ್ ವೋಟಿಂಗ್ ಬರೋ ಕಾಂಟ್ರಿಬ್ಯೂಷನ್ ನಿಮ್ಗೆ ತುಂಬ ಇದೆ ಅದರಲ್ಲಿ. ಯಾರೊಬ್ಬರು ಹೀರೋ ಆಗಬೇಕು ಅಂದರೆ ಒಬ್ಬರು ವಿಲನ್ ಇರಲೇಬೇಕಂತ. ಬಿಗ್ ಬಾಸ್ ಮೇಲೆ ತುಂಬ ಜನಕ್ಕೆ ವಿಲನ್ ಆಗಿ ಗೆಲ್ತಿದ್ದೀರಾ. ಆ್ಯಂಡ್ ಕೊನೆಯದಾಗಿ ನಿಮಗೆ ಬಿಗ್ ಬಾಸ್ ವಾರ ಪೂರ್ತಿ ಎಷ್ಟೇ ಗಲಾಟೆ ಇರಲಿ, ಏನೇ ಎಮೋಷನ್ಸ್ ಇರಲಿ, ಏನೇ ಇದ್ದರೂ ವೀಕೆಂಡ್ ಸುದೀಪ್ ಸರ್ ಬಂದಾಗ ಒಂದು ರಿಫ್ರೆಶ್ಮೆಂಟು, ಇನ್ನೊಂದು ಆ ವೀಕ್ ಫುಲ್ ನಿಮಗೆ ಎಷ್ಟೋ ಗೊತ್ತಾಗಲ್ಲ ಕೆಲವೊಂದು ಆ್ಯಂಗಲ್ಗಳು, ಅದನ್ನು ಅವ್ರು ನಿಮಗೆ ಇಂಡೈರೆಕ್ಟಾಗಿ ಒಂದು ಡಿಕೋಡ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋಗೋರು. ಎಕ್ಸಾಕ್ಟ್ಲಿ. ಹೌ ಚಾಲೆಂಜಿಂಗ್ ಇಟ್ ವಾಸ್ ಅಂದರೆ ಅದು ಕುತ್ಕೊಂಡಾಗ ನಾವು ಆ ವೀಕೆಂಡ್ಗೆ ಇಡೀ ವೀಕ್ ಕಾಯ್ತಿದ್ವಿ. ಒಂದು, ನನಗೆ ಪರ್ಸ್ನಲಿ ಸುದೀಪ್ ಸರ್ ಅಂದರೆ ಅತಿಯಾದ ಗೌರವ ಇದೆ. ಆ್ಯಂಡ್ ನಾನು ಯಾರ ಮುಂದೆ ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಸುದೀಪ್ ಸರ್ ಅಂತ ಬಂದಾಗ ಆ ರೆಸ್ಪೆಕ್ಟ್ಗೆ ಆಟೋಮೆಟಿಕ್ಕಾಗಿ ತಲೆ ಬಗ್ಗತ್ತೆ. ನಾನು ಸುದೀಪ್ ಸರ್ ಬಂದು ಹೇಳ್ತಾ ಇದ್ದಂಥ ಕಿವಿ ಮಾತುಗಳು, ಒಂದು ಕೊಡ್ತಾ ಇದ್ದಂಥ ಎಚ್ಚರಿಕೆಗಳು, ಫಸ್ಟ್ ಆ ಬಳೆ ವಿಚಾರ ಆದಾಗಲೇ ಒಂದು ಆನೆ ಅಂತ ಒಂದು ಕೊಟ್ಟಿರ್ತಾರೆ. ಆ ನೆಕ್ಸ್ಟ್ ವೀಕೇ ಆ ಥರ ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೂ ಎಲ್ಲೋ ಒಂದು ಕಡೆ ಕಾರಣ, ಮನೆಯಲ್ಲಿ ಒಂದು ಆನೆ ಇದೆ ಅಂತಂದಿದ ತಕ್ಷಣ ಎಲ್ಲರಿಗೂ ಅದು ಟಾರ್ಗೆಟ್ ಆಗುತ್ತೆ. ಹೌದು, ಟಾರ್ಗೆಟಿಗೆ ಬಿದ್ದೆ. ಬಟ್ ಇಟ್ ವಾಸ್ ಕಾಂಪಿಟೇಷನ್ ಎಂಡ್ ಆಫ್ ದಿ ಡೇ. ಎಲ್ಲರೂ ಅಲ್ಲಿ ಗೆಲ್ಲೋದಕ್ಕೆ ಬಂದಿರೋದು. ಸೊ ಆ ಬಾಟಮ್ 2ಗೆ ಬಂದಾಗ ಹೇಳಿದಂಥ ಮಾತುಗಳು ಎಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ ಈ ರೇಸಲ್ಲಿ. ಪ್ರತಿ ವಾರ ಬಂದು ಅವರು ಏನೇನು ಹೇಳ್ತಿದ್ರು, ಕೆಲವೊಂದು ವಾರ ನಥಿಂಗ್ ಟು ಸೇ, ಯು ನೋ ಯುವರ್ ಪ್ಲೇ, ಯು ನೋ ಯುವರ್ ಗೇಮ್ ಅಂತ ಹೇಳಿದ್ದಾರೆ. ಖುಷಿಯಾಗಿದೆ.
ಯಾವಾಗ ತಿದ್ದಿ ಬುದ್ಧಿ ಹೇಳಿದಾರೋ ಅದನ್ನು ತಿಳ್ಕೊಂಡು ನೀವು ಹೇಳ್ದಂಗೆ ಡಿಕೋಡ್ ಮಾಡಿಕೊಂಡು ನನ್ನ ಗೇಮ್ಗಳನ್ನ ನಾನು ಆಡಿದ್ದೀನಿ. ಬಟ್ ಎಲ್ಲೂ ನನ್ನ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಆ್ಯಂಡ್ ನನ್ನ ಗೇಮ್ನ ಬಿಟ್ಕೊಟ್ಟಿಲ್ಲ. ನಾನು ಆನೆ ಅಂತ ಪಟ್ಟ ಕೊಟ್ಟ ಮೇಲೆ ಪ್ರತಿ ವಾರ ಒಬ್ಬೊಬ್ಬರು ಮಾವುತ ರೆಡಿ ಆಗ್ತಾಯಿದ್ರು ಆನೆಯನ್ನು ಬೀಳ್ಸೋಕ್ಕೆ. ಆ್ಯಕ್ಚುಲಿ ಕಾರ್ತಿಕ್ ಬರ್ತಾರೆ ಫಸ್ಟು, ಅವಿನಾಶ್ ಆಗ್ತಾರೆ, ಆಮೇಲೆ ಕೊನೆಯಲ್ಲಿ ಮಾವುತ ಅಂದ್ಬಿಟ್ಟು ನಮ್ಮ ಯಾರು ಪ್ರತಾಪ್ನ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಮಾವುತ ಆಗ್ತಾರೆ ಸರ್? ಅಲ್ಲಿ ಇದ್ಕೊಂಡು 112 ದಿನ ನಾನು ಆಡಿದ್ದೀನಿ, 24/7 ಆಡಿದ್ದೀನಿ. ನನ್ನ ಮೈಂಡ್ ಸೆಟ್ನಲ್ಲಿ ನನಗೆ ಗೊತ್ತು ಅಲ್ಲಿ ಯಾರು ಮಾವುತ ಅಂತ. ನೋಡಿದವ್ರು ನೀವು, ನಿಮ್ಗೊಂದು ಸಣ್ಣ ಪ್ರಶ್ನೆ, ನಿಮ್ಗೆ ಯಾರಾದರೂ ಮಾವುತ ಅಲ್ಲಿ ಆದರೂ ನನ್ನನ್ನು ಪಳಗಿಸೋರು ಅನ್ಸುತ್ತಾ ನಿಮಗೆ? ಅಂದರೆ ತುಂಬ ಚಾಲೆಂಜಿಂಗು ಆಗಿತ್ತು. ಬಟ್ ಏನಂತಂದರೆ ನೀವು ಫಿಸಿಕಲಿ ಹೇಗೆ ಆಡಿದ್ರು ಅದೇ ಥರ ನಿಮ್ಮ ಎದುರುಗಡೆ ನಿಮ್ಗೆ ಸ್ವಲ್ಪ ಓಡ್ತೊಂಡು ಮೇಲೆ ನಿಂತಿರೋನೊಬ್ಬರು ಪ್ರತಾಪ್ ಅವರೇ ಮೆಂಟಲಿ ತುಂಬ ಚೆನ್ನಾಗಿ ನಿಮ್ಮನ್ನ ಪಳಗಿಸಿದ್ರು ಅಂದ್ಕೊಂಡೆ. ಅಂದರೆ ಎಲ್ಲೋ ಒಂದು ಕಡೆ ಎಲ್ಲಿ ಇವ್ರನ್ನ ಟ್ರಿಗರ್ ಮಾಡಬೇಕು, ಎಲ್ಲಿ ಇವ್ರ ಹತ್ರ ಹೇಗಿರಬೇಕು ಅನ್ನೋದು ಅವ್ರಿಗೆ ಅನಿಸಿತ್ತು ಅನಿಸುತ್ತೆ ನಮಗೆ. ಬಟ್ ನಿಮಗೆ ಯಾರು ಅನಿಸಿದ್ರು ಗೊತ್ತಿಲ್ಲ ನನಗೆ. ಬಿಗ್ ಬಾಸ್ನಲ್ಲಿ ಒಬ್ಬರೇ ಮಾವುತ ಇರೋದು, ಅದು ಸುದೀಪ್ ಸರ್. ಓಕೆ. ಎಂಥ ಆನೇನು ಬೇಕಾದರೂ ಪಳಗಿಸ್ತಾರೆ ಅವರು. ಹೆಬ್ಬುಲಿ ಅಂತಲೇ ಇದೆ ಅಲ್ಲಿ. ಅವರು ಒಬ್ಬರ ಕೈನಲ್ಲೇ ಆಗೋದು. ಈ 10 ವರ್ಷ ಯಾರ್ಯಾರು ಆನೆಗಳು ಅಂದ್ಕೊಂಡು ಬಂದಿದ್ದಾರೋ ಅಥವಾ ಇನ್ನೊಂದು ಅಂದ್ಕೊಂಡು ಬಂದಿದ್ದಾರೋ ಅವ್ರನ್ನೆಲ್ಲ ಪಳಗಿಸಿರೋರು ಅವರೊಬ್ಬರೇ. ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಮಾವುತ ಅಂತ. ಆ್ಯಂಡ್ ನನ್ನನ್ನು ಯಾರೂ ಪಳಗಿಸೋದಕ್ಕೆ ಆಗ್ತಾನೂ ಇರಲಿಲ್ಲ ಅವ್ರನ್ನ ಬಿಟ್ಟರೆ. ವೆರಿ ನೈಸ್. ವಾಟ್ ಫ್ಯೂಚರ್ ಪ್ಲ್ಯಾನ್ಸ್? ಬಿಗ್ ಬಾಸ್ನ ಆಚೆ ಬಂದಿದ್ದೀರಾ? ಫ್ಯೂಚರ್ ಪ್ಲ್ಯಾನ್ ಎಲ್ಲ ಜನಗಳು ಸೇರಿಕೊಂಡು ಒಂದು ವಿಲನ್ ಅಂತ ಪಟ್ಟ ಕೊಟ್ಟಿದ್ದಾರೆ. ಬಟ್ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಯು ಲೈಕ್ ಇಟ್ ಆರ್ ನಾಟ್? ನಿಮಗೆ ಹೀರೋ ಇಷ್ಟನಾ ವಿಲನ್ ಇಷ್ಟ? ಐ ಲವ್ ಇಟ್. ನಾನು ವಿಲನ್ನೇ ಸರ್. ಯಾರು ಎಷ್ಟೇ ಹೀರೋ ಅಂತ ಅಂದ್ಕೊಂಡ್ರು ಆ ಹೀರೋ ಆಗೋದಕ್ಕೆ ಒಬ್ಬ ಆಪೋಸಿಟ್ನಲ್ಲಿ ವಿಲನ್ ಇರಲೇಬೇಕು. ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಅದ್ರ ಮೇಲೆ ಹೀರೋ ಸ್ಟ್ರಾಂಗ್, ಅದ್ರ ಮೇಲೆ ವಿಲನ್ ಹೀರೋ ಸ್ಟ್ರಾಂಗ್ ಆಗಿ ಕಾಣಿಸೋದು. ಸೊ ಹೀರೋಗಳಾಗಲಿ ಬಿಡಿ, ನಾವು ವಿಲನ್ ಆಗಿ ಇರೋಣ. ಸಿನಿಮಾನ ಸೀರಿಯಲ್ಲ? ಸಿನಿಮಾ. ಫ್ಯೂಚರ್ ಡೈರೆಕ್ಷನ್ ಏನಾದರೂ ಪ್ಲ್ಯಾನ್ ಇದೆಯಾ ಅಥವಾ ಬರೀ ಆ್ಯಕ್ಟಿಂಗಾ? ನಮ್ಮ ಮನೆಯಲ್ಲಿ ಡೈರೆಕ್ಟರ್ ಇದ್ದಾರೆ, ನಮ್ಮ ಮನೆಯಲ್ಲಿ ಸಾಕಷ್ಟು ಆ್ಯಕ್ಟರ್ಗಳಿದ್ದಾರೆ. ನನ್ನ ಕೋ ಬ್ರದರ್ ಡೈರೆಕ್ಟರು, ಮಲಯಾಳಂ ಮೂವೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಆ್ಯಕ್ಟಿಂಗ್ ಮಾಡೋಣ ಅಂತ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಮೆರೆಸೋಣ ಅಂತಿದ್ದೀನಿ ವಿಲನ್ ಆಗಿ. ಓಕೆ. ಲಾಸ್ಟ್ ಕೊನೆಯದಾಗಿ ಮುಗಿಸೋಕ್ಕಿಂತ ಮುಂಚೆ ಬಿಗ್ ಬಾಸ್ ಟೋಟಲ್ ಜರ್ನಿನ ಒಂದ್ಸಲ ರೀಕಾಲ್ ಮಾಡಿಕೊಂಡ್ರೆ ನಿಮಗೆ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಏನು ಅನಿಸುತ್ತೆ ನಿಮಗೆ? ಎಕ್ಸ್ಪೀರಿಯನ್ಸ್. ಟೋಟಲ್ ಲೈಫ್ ಎಕ್ಸ್ಪೀರಿಯನ್ಸ್ 100 ಡೇಸ್ನಲ್ಲಿ ಆಯಿತು. ಎಲ್ಲೆಲ್ಲಿ ಹೇಗೆ ಇರಬೇಕು ಲೈಫಲ್ಲಿ ಅನ್ನೋದು ಬಿಗ್ ಬಾಸ್ ಕಲಿಸ್ತು. ಎಲ್ಲೂ ಮುಚ್ಚಿಟ್ಟು ಬಚ್ಚಿಟ್ಟು ಒಂದು ತಪ್ಪುಗಳನ್ನ ಆಡ್ದಿರ ಮಾತಾಡ್ದಿರ ಇರಬಾರ್ದು ಅನ್ನೋದು ಕಲಿಸ್ತು. ಎಲ್ಲೇ ತಪ್ಪಾದರೂ ಆ ಮೂಮೆಂಟ್ನಲ್ಲೇ ಎತ್ತಿ ಹಿಡಿದು ತಪ್ಪು ಮಾಡ್ತಿದ್ಯಾ ಅಂತ ಹೇಳಿ ಅದನ್ನು ತಿದ್ದಬೇಕು ಅನ್ನೋದು ಬಿಗ್ ಬಾಸ್ ಕಲಿಸಿದೆ. ಧೈರ್ಯ ಕೊಟ್ಟಿದೆ. ಲೈಫಲ್ಲಿ ಇನ್ನು ಮುಂದೆ ಇಷ್ಟು ದಿನ ನನ್ನ ಎಪಿಸೋಡ್ಸ್ ನೋಡಿರೋವಂಥ ವ್ಯಕ್ತಿರು ಯಾರೂ ನನ್ನ ಮುಂದೆ ಬಂದು ಸುಳ್ಳಂತೂ ಹೇಳೋದಿಲ್ಲ ಅಂತ ನಾನು ನಂಬಿದ್ದೀನಿ. ಬಿಕಾಸ್ ಸುಳ್ಳು ಹೇಳಿದ್ರೆ ಅದನ್ನು ಗೊತ್ತಾಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಆ ಒಂದು ಮೆಂಟಾಲಿಟಿ ನನಗೆ ಬಿಗ್ ಬಾಸ್ ಕೊಟ್ಟಿದೆ. ಆ್ಯಂಡ್ ಕೆಲವೊಂದು ಕಂಟೆಸ್ಟೆಂಟ್ ಬಗ್ಗೆ ಒನ್ ವರ್ಡಲ್ಲಿ ಆನ್ಸರ್ ಮಾಡಬೇಕು ಅಂತ ಅಂದರೆ ಕಾರ್ತಿಕ್. ಗೆಳೆಯ. ಸಂಗೀತ. ಕಾಂಪಿಟೇಟರ್. ಪ್ರತಾಪ್. ಮುಂಚೆನೂ ಹೇಳಿದೆ, ಇನ್ಫ್ಯಾಕ್ಟ್ ಸೈಂಟಿಸ್ಟ್ಗಿಂತ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅವರು, ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅವರು. ವರ್ತೂರ್ ಸಂತೋಷ್. ಗೋವಂತ ಮನಸ್ಸಿರೋರು, ಹಸುವಷ್ಟು ಹಾಲಷ್ಟೇ ಪ್ಯೂರ್ ಅವರು. ತುಕಾಲಿ ಸಂತೋಷ್. ಬೆಸ್ಟ್ ಕಾಮಿಡಿಯನ್. ಅವ್ರು ಏನೇ ಮಾತಾಡಿದ್ರು, ಹಿಂದೆ ಮಾತಾಡಿದ್ರು, ಮುಂದೆ ಮಾತಾಡಿದ್ರು, ಇಟ್ಸ್ ಜಸ್ಟ್ ಫಾರ್ ದ ಗೇಮ್. ಗೇಮ್ ಮುಗೀತು. ಬಟ್ ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಕಾಮಿಡಿಯನ್, ಹೀ ಈಸ್ ಅ ವೆರಿ ಗುಡ್ ಗಿಫ್ಟ್ ಟು ಅವರ್ ಇಂಡಸ್ಟ್ರಿ. ತನಿಷಾ. ಬೆಂಕಿ. ಮೈಕಲ್. ನೈಜೀರಿಯನ್ ಆನೆ, ನನ್ನ ಜೊತೆ ಗುದ್ದಾಡಿದಂಥ ಒಂದು ನೈಜೀರಿಯನ್ ಆನೆ, ಬೆಸ್ಟ್ ಫ್ರೆಂಡ್. ನಮ್ಮಪ್ಪ ಮೈಕಲ್ ಅಂತ ಹೇಳಿದ್ದೀನಿ. ಆ್ಯಂಡ್ ವೆರಿ ಸೂನ್ ಟು ಬಿ ಮೈ ಬಿಸ್ನೆಸ್ ಪಾರ್ಟ್ನರ್. ಓಹ್ ಕೂಲ್. ಕೊನೆಯದಾಗಿ ನಮ್ರತ. ನನ್ನ ತಂಗಿ. ಫೀಮೇಲ್ ವರ್ಷನ್ ಆಫ್ ವಿನಯ್ ಗೌಡ ಅಂತ ಹೇಳ್ಬೋದು. ಬಟ್ ಅಪ್ರೋಚ್ ಅಗ್ರೆಸಿವ್ ಇಲ್ಲ, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದೆ. ಸೊ ಮುಗಿಸೋಣ ಅಂದ್ಕೊಂಡೆ, ಬಟ್ ನೀವೊಂದು ಕ್ಲೂ ಕೊಟ್ಟರೆ ಈಗ ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಅಂದರೆ ಅದಕ್ಕೆ ಕೇಳ್ತಾ ಇದ್ದೀನಿ. ಬಿಗ್ ಬಾಸ್ ಮನೇಲಿದ್ದಾಗ ಒಂದು 35 ಕಂಪ್ನಿ ಇದೆ ಅಂತ ನಂಗೆ ಹೇಳ್ತೀರಾ ಯಾವುದೋ ಜೋಶಿಯಲ್ಲಿ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಟ್ರೋಲ್ ಆಗೋಗ್ಬಿಡುತ್ತೆ ನೀವು. ಹೌದಾ? ಭಯಂಕರ ತುಂಬ ಆಗುತ್ತೆ. ಅದರಿಂದನೇ ಮೋಸ್ಟ್ ನಿಮ್ಮ ವೈಫರ್ಗೂ ಸಾಕಷ್ಟು ಕಾಲ್ಗಳು ಬಂದಿರುತ್ತೆ, ಅದು ಇದು ಅಂತ. ವಿನಯ್ ಗೌಡ ಪ್ರಾವಿಷನ್ ಸ್ಟೋರು, ವಿನಯ್ ಗೌಡ ಅದು ಅಂದ್ಕೊಂಡೆಲ್ಲ ಹಾಕೊಂಡು ಮಾಡಿರ್ತಾರೆ. ಏನಕ್ಕೆ ಇದು ಬಂತು ನಿಮ್ಮ ಇದರಲ್ಲಿ? ಯಾವ ಒಂದು ಫ್ಲೋ ಅದು ಕೋಪದಲ್ಲಿ? ಪ್ರತಿಯೊಂದು ಮಾತಲ್ಲೂ ಅಂದರೆ ಒಂದು ಆಟದಲ್ಲಿ ಇದ್ದೀರಾ ಅಂತಂದರೆ, ಇವಾಗ ನೀವೊಂದು
ಸೇ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡ್ತಿದ್ದೀರ ಅಂದಾಗ ಕ್ರಿಕೆಟ್ ಬೌಂಡ್ರೀಸ್ನಲ್ಲಿರೋದು ಒಂದು 6, 4, ವೈಡು, ನೋ ಬಾಲು, ಹಿಟ್ ವಿಕೆಟು, LBW ಇದ್ರ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಫುಟ್ಬಾಲ್ ಬಗ್ಗೆ, ವಾಲಿಬಾಲ್ ಬಗ್ಗೆ, ಥ್ರೋಬಾಲ್ ಬಗ್ಗೆ ಮಾತಾಡಿದಾಗ ಇಲ್ಲಿರೋ 34 ರೂಲ್ಸ್ ಬಗ್ಗೆ ಮಾತಾಡು, ಅದನ್ನು ಬಿಟ್ಬಿಟ್ಟು ಬೇರೆ ರೂಲ್ಸ್ ಬಗ್ಗೆ ಮಾತಾಡಬೇಡ ಅನ್ನೋ ಒಂದು ಕಾಂಟೆಂಟ್ನಲ್ಲಿ ಹೇಳಿದ್ದು. ಪ್ರತಿಯೊಂದು ಮಾತಿನಲ್ಲೂ ನಂದೊಂದು ಸ್ಟಾರ್ಟಪ್ ಇದೆ, ನಾನೊಂದು ಸಣ್ಣ ಬಿಸ್ನೆಸ್ ಶುರು ಮಾಡಿದ್ದೀನಿ, ಅದಕ್ಕೆ ಇನ್ವೆಸ್ಟ್ಮೆಂಟ್. ಇಲ್ಲಿ ಬಂದಿರೋದು ಏನು? ಕಳಪೆ ಉತ್ತಮ ಕೊಡೋದಕ್ಕೆ. ಕಳಪೆ ಯಾರು ಅದನ್ನ ಹೇಳು, ಉತ್ತಮ ಯಾರು ಅದನ್ನ ಹೇಳು, ಹೋಗ್ತಾ ಇರು. ಅದನ್ನು ಬಿಟ್ಟು ನಿನ್ನ ಹಿಸ್ಟ್ರಿ, ನಿಂದು ಜಾಗ್ರಫಿ ಯಾರೂ ಕೇಳಿಲ್ಲ. ಹಿಸ್ಟ್ರಿ ಜಾಗ್ರಫಿ ಹೇಳಿದಾಗ ಆ ಥರ 35 ಕಂಪ್ನಿ ನಂದು ಇದೆ, ಬಂದಿರೋ ವಿಷಯ ಹೇಳು ಅಂತ ಆ ರೀತಿ ಹೇಳಿರೋ ಮಾತು. ಪ್ರಾವಿಷನ್ಸ್ ಯಾರ್ಯಾರು ಆ ಥರ ಟ್ರೋಲ್ ಮಾಡಿದಾರೋ, ಯಾರ್ಯಾರು ಆ ಥರ ಟ್ರೋಲ್ ಮಾಡಿದಾರೋ ಅವ್ರ ಬಾಯಾರಿಕೆ ಎಲ್ಲ ನಿಜ ಆಗಲಿ, ಆದಷ್ಟು ಕಂಪ್ನಿಗಳು ನಿಜ ಆಗಲಿ, ಆದಷ್ಟು ಪ್ರಾವಿಷನ್ ಸ್ಟೋರ್ಸ್ ನಿಜ ಆಗಲಿ ಅಂತ ಬಯಸ್ತೀನಿ ನಾನು. 35 ಹೋಗಿ 350 ಆಗಲಿ, 350 ವಿನಯ್ ಕೋಆಪರೇಟಿವ್ ಕಂಪ್ನಿ ದೊಡ್ಡದಾಗಿ ಬೆಳೀಲಿ. ಆ್ಯಕ್ಚುಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ವಿನಯ್. ನಿಮ್ಮ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಐ ಲವ್ಡ್ ಯುವರ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ವಿನಯ್ ಗೌಡ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.